ಸಾನ್ವಿಧ್ಯ ಕುಕ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ರಾಜಸ್ಥಾನಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳಕ್ಕೆ ಹೋಗಿದ್ವಿ ನಾವು. ತುಂಬ ಚೆನ್ನಾಗಿತ್ತು, ತುಂಬ ವೆರೈಟಿ ಕಲೆಕ್ಷನ್ ಇತ್ತು. ಇದು ಸರ್ಜಾಪುರ ಮೇನ್ ರೋಡ್ ಕೈಕೊಂಡ್ರಹಳ್ಳಿ ನಿಯರ್ ಬರುತ್ತೆ. ಇದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಶಾಪಿಂಗ್ ಮಾಡ್ಬೋದು. ಹಾಗೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿದೆ. ನಾವು ತುಂಬಾ ಬೇಗ ಹೋಗಿದ್ವಿ. ಸಾಯಂಕಾಲ ಹೊತ್ತಾದರೆ ತುಂಬ ಜನ ಮಕ್ಕಳು ಎಲ್ಲ ಬರ್ಬೋದು. ನಾವು ಟೈಮಲ್ಲಿ ಅಷ್ಟೊಂದು ಜನ ಇರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವರು. ತುಂಬ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಆಟ ಆಡಿಸ್ಲಿಕ್ಕೆ. ಹಾಗೆ ತುಂಬ ವೆರೈಟಿ ಡ್ರೆಸ್ಸಸ್ಸು ಹಾಗೆ ಮನೆಗೆ ಬೇಕಾಗಿರೋ ವಸ್ತುಗಳೆಲ್ಲ ತುಂಬ ಕಡಿಮೆ ಬೆಲೆಗೆ ಚೆನ್ನಾಗಿರುತ್ತೆ. ಆಮೇಲೆ ಆನ್ಲೈನಲ್ಲಿ ಏನು ಅವೈಲೇಬಲ್ ಇರುತ್ತೆ ಆ ರೀತಿಯಾಗಿ ನಾವು ನೋಡಿಕೊಂಡು ಇಲ್ಲಿ ತಗೋಬಹುದು. ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು. ಆಮೇಲೆ ರೇಟು ಬಾರ್ಗೇನ್ ಮಾಡ್ಕೊಂಡು ತಗೋಬೋದು. ಎಲ್ಲ ಪಿಂಗಾಣಿ ಐಟಮ್ಸ್ಗಳು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿದ್ವು. ಫ್ಲವರ್ ಪಾಟ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಉಪ್ಪಿನಕಾಯಿ ಭರಣಿ ಈ ಥರ ಎಲ್ಲ ತುಂಬ ಚೆನ್ನಾಗಿದ್ದು. ಚಿಕ್ಕ ಸೈಜು ದೊಡ್ಡ ಸೈಜಲ್ಲಿ ಚೆನ್ನಾಗಿತ್ತು. ಹಾಗೆ ಹೆವಿ ಬಾರನೇ ಇತ್ತು, ತುಂಬ ಚೆನ್ನಾಗಿತ್ತು. ನಾನೊಂದು ಕೇಳಿದೆ 450 ಏನೋ ಅಂದ್ರವರು ದೊಡ್ಡದು. ಬಾರ್ಗೇನ್ ಮಾಡಿ ಕೊಡ್ತಾಯಿದ್ರು. ಇದೆಲ್ಲ ಬಂದು ಪಾಟ್ಗಳು. ಟೀ ಮಗ್ಸ್, ಕಪ್ಸ್ ಎಲ್ಲ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ. ಇಲ್ಲಿ ಬಂದ್ಬಿಟ್ಟು ಟಿಶ್ಯೂ ಹೋಲ್ಡರ್ ಇತ್ತು. ಆಮೇಲೆ ಕಪ್ಸ್, ಬೌಲ್ಸು, ಪ್ಲೇಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಪ್ಲೇಟ್ಸಲ್ಲಿ 2 ಜಾಯಿನ್ ಇದೆ. ಎಷ್ಟು ದೊಡ್ಡದಿದೆ ನೋಡಿ, ದೊಡ್ಡದೊಂದು ಸಖತ್ತಿದೆ ಅಲ್ವಾ. ಪ್ಲೇಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಎಲ್ಲ ಪಿಂಗಾಣಿದೆ. ಇದು ನೋಡಿಕೊಂಡು ನಾವು ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ನೋಡ್ಕೊಂಡು ನಾವೇ ಈಸಿಯಾಗಿ ಇಲ್ಲಿ ಬೈ ಮಾಡ್ಕೋಬೋದು, ಬಾರ್ಗೇನು ಮಾಡ್ಬೋದು. ತುಂಬ ಹೆವಿ ಬಾರನೂ ಇದ್ವು ಎಲ್ಲ. ಇದು ಏನಂತ ಗೊತ್ತಾಗಲಿಲ್ಲ. ಐ ಥಿಂಕ್ ಇದು ಜ್ಯೂಸ್ ಮಾಡ್ತೀವಲ್ವ, ಲೆಮನ್ನು ಅಥವಾ ಆರೆಂಜ್ ಜ್ಯೂಸ್ ಮಾಡುವಾಗ ಹೆಂಗೆ ಬಿಟ್ಟು ಮಾಡ್ತೀವಲ್ವ ಅದಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೊಂದು ಗೊತ್ತಾಗಲಿಲ್ಲ. ಸ್ವಲ್ಪ ಕೈ ಸ್ಲಿಪ್ ಆಗಿಬಿಟ್ಟಿತ್ತು, ಬಿದ್ದಿದ್ರೆ ಡಮಾರ್ ಆಗಿಬಿಟ್ಟಿತ್ತು. ನೋಡಿ ಇಲ್ಲಿ ಪಂಪ್ಕಿನ್ ಶೇಪಲ್ಲಿ ಪಿಂಗಾಣಿದಿದೆ. ಚೆನ್ನಾಗಿತ್ತು ಕಲರಾಗಿ. ನನಗೆ ರೆಡ್ ಕಲರ್ ಬೇಕಿತ್ತು. ಆ್ಯಕ್ಚುಲಿ ನನ್ನ ಹತ್ರ ಇದೆ, ರೆಡ್ ಕಲರ್ ಇರಲಿಲ್ಲ. ನೋಡಿದೆ ಅಲ್ಲಿ ರೆಡ್ ಸಿಗಲಿಲ್ಲ ನನಗೆ. ಬೇರೆ ಕಲರೆಲ್ಲ ಚೆನ್ನಾಗಿದ್ವು. ಇಲ್ಲಿ ಬಂದುಬಿಟ್ಟು ಕುಟಾಣಿ ಇದೆ. ಕುಟಾಣಿ ಎಲ್ಲ ಚೆನ್ನಾಗಿತ್ತು. ಚಪಾತಿ ಅಥವಾ ರೊಟ್ಟಿ ಲಟ್ಟಿಸ್ಲಿಕ್ಕೆ ನೋಡಿ ಈ ಥರ ಮಣೆ ಇದೆ. ಚೆನ್ನಾಗಿತ್ತು. ಮಣೆನೂ ಹೆವಿಯಾಗಿತ್ತು. ರೀಸನೇಬಲ್ ಪ್ರೈಸ್ ಇದೆ. ಹಾಗೆ ಬಾರ್ಗೇನು ಮಾಡ್ಕೊಂಡು ತೊಗೋಬೋದು. ಇಲ್ಲಿ ಶೋ ಪೀಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ತುಂಬ ಎತ್ತಿ ನೋಡಿದರೆ ತುಂಬ ಹೆವಿನೇ ಇದೆ. ಚೆನ್ನಾಗಿದೆ. ಲೋ ಕ್ವಾಲಿಟಿಯಲ್ಲೆಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ. ಹಾಗೆ ಇಲ್ಲೆಲ್ಲ ಬ್ಯಾಗ್ಸ್ ಎಲ್ಲ ಬಂತು. ಬ್ಯಾಗೆಲ್ಲ ತುಂಬ ಕ್ಯೂಟ್ ಆಗಿದೆ, ಚಿಕ್ಕದು ದೊಡ್ಡ ಸೈಜಲ್ಲಿ. ಹಾಗೆ ಡ್ರೆಸ್ಸಸ್ಸು, ಬ್ಯಾಗ್ ಕಲೆಕ್ಷನ್ ಮಾತ್ರ ಸೂಪರ್ ಆಗಿದೆ. ಚಿಕ್ಕ ಪೌಚ್ಗಳು ತುಂಬ ಕ್ಯೂಟ್ ಆಗಿತ್ತು. ಹಾಗೆ ಇಲ್ಲಿ ಮಕ್ಕಳಿಗೆ ಬಟ್ಟೆಗಳು, ದೊಡ್ಡವ್ರಿಗೆ ಎಲ್ಲ ಬಟ್ಟೆಗಳು ಸಿಗುತ್ತೆ. ಹಾಗೆ ಇಲ್ಲಿ ನಾನು ರಾಜಸ್ಥಾನಿ ದಾಂಡಿಯಾ ಡ್ರೆಸ್ ನೋಡಿದೆ ಮಕ್ಕಳಿಗೆ. ಈ ಥರ ಡ್ರೆಸ್ಸು ಅದರಲ್ಲಿ ಬಂದುಬಿಟ್ಟು ದೊಡ್ಡವ್ರ ಸೈಜ್ ಇದೆ, ಚಿಕ್ಕವ್ರ ಸೈಜ್ ಇಲ್ಲ ಅಂತ ಹೇಳಿದರು. ನಾನು ನನ್ನ ಮಕ್ಕಳಿಗೆ ತಗೊಳ್ಳೋಣ ಅಂತ ನೋಡಿದೆ. ಸೈಜಲ್ಲಿ ದೊಡ್ಡವ್ರಿಗೆಲ್ಲ ಇತ್ತು, ಚಿಕ್ಕ ಮಕ್ಕಳಿಗೆ ಇರಲಿಲ್ಲ. ಇಲ್ಲಿ ಇವಾಗ ಹಾಕಿದ್ದಾರೆ ಸ್ಟಾಲು, ಇನ್ನು ಮುಂದೆ ಬರ್ಬೋದೇನೋ. ಅಲ್ಲೆಲ್ಲ ಪ್ಲಾಸ್ಟಿಕ್ ವಸ್ತುಗಳು. ಆಮೇಲೆ ಡ್ರೆಸ್, ಖಾದಿ ಹಾಗೆ ಕಾಟನ್ ಡ್ರೆಸ್ಸುಗಳು, ಫ್ಯಾನ್ಸಿ ಡ್ರೆಸ್ ಎಲ್ಲ ಚೆನ್ನಾಗಿತ್ತು. ಇದು ವೇಲ್ ಅಂತ ತುಂಬ ಚೆನ್ನಾಗಿತ್ತು. ವೇಲ್ ಬಂದು ಸಾರೀಸ್ ಇದೆ. ಹ್ಯಾಂಡ್ಲೂಮ್ ಸಾರೀಸ್ ಅಂತ. सूट्स में भी, साड़ीज़ में भी दुपट्टा।
ಹ್ಯಾಂಡ್ಲೂಮ್ ಸ್ಯಾರೀಸ್ ವರ್ತ್ ಇತ್ತು, ರೇಟು ಚೆನ್ನಾಗಿತ್ತು. ಹಾಗೆ ಕೊಡ್ಬೋದು, ರೀಸನೇಬಲ್ ಪ್ರೈಸಲ್ಲೇ ಹೇಳಿದರು ನಮಗೆ ಅವರು. ನಾನು ಒಂದು ಸಾರಿ ತಗೊಂಡಷ್ಟೆ. ಹಾಗೆ ಇಲ್ಲಿ ಬಳೆ ನೋಡಿ, ಬಳೆ ಸಖತ್ತಾಗಿದ್ದಾವೆ. ಈ ಒಂದು ಮೇಳದಲ್ಲಿ ಬಂದುಬಿಟ್ರೆ ಎಲ್ಲರಿಗೂ ಶಾಪಿಂಗ್ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಫುಲ್ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಮನೆಗೆ ಬೇಕಾಗಿರುವ ಡೋರ್ ಮ್ಯಾಟ್ಗಳು ಎಲ್ಲ ಇತ್ತು, ಪ್ಲಾಸ್ಟಿಕ್ ವಸ್ತುಗಳು, ಹಾಗೆ ಮಕ್ಕಳಿಗೆಲ್ಲ ಆಟಿಕೆ ಸಾಮಾನುಗಳು, ಆಲ್ಮೋಸ್ಟ್ ಆಲ್ ಮನೆಗೆ ಏನೇನು ಬೇಕು ಎಲ್ಲ ಅವಶ್ಯಕತೆ ವಸ್ತುಗಳೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಕ್ಲಿಪ್ಸ್ ಎಲ್ಲ ಚೆನ್ನಾಗಿತ್ತು, ಚೋಟ ಚೋಟ ಕ್ಲಿಪ್ಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಫ್ಲವರ್ ಕ್ಲಿಪ್ಸು. ಮಕ್ಕಳಿಗೆ ಎಷ್ಟು ತೊಗೊಂಡ್ರೂ ಕಡಿಮೆ, ನೋಡಿದ್ದು ಬೇಕಂತ ತಗೋತಾನೆ ಇರ್ತೀವಿ ಅಲ್ವಾ. ಎಷ್ಟು ಕಲೆಕ್ಷನ್ ಇದೆ ನೋಡಿ, ರಬ್ಬರ್ ಬ್ಯಾಂಡ್ಸು, ಹೇರ್ ಕ್ಲಿಪ್ಸು. ಇಲ್ಲಿ ಬಂದುಬಿಟ್ಟು ನನ್ನ ಮಕ್ಕಳು ಫಿಂಗರ್ ರಿಂಗ್ಸ್ ನೋಡ್ತಾ ಇದ್ದಾರೆ. ಇಬ್ರಿಗೂ ಒಂದೊಂದು ತಗೊಳ್ಳಿ ಅಂದರೆ ಫುಲ್ ಒಂದು ಬೊಕ್ಸೆ ತೊಗೊಂಡು ಅಷ್ಟು ಕೊಡಿಸಿ ಮಮ್ಮ ಅಂತ ಹೇಳ್ತಿದ್ದಾರೆ. ನಾನು ಒಂದೊಂದು ತಗೊಳ್ಳಿ ಅಂತ ಹೇಳಿದ್ದೀನಿ ಇಬ್ಬರಿಗೂ. ಇಬ್ಬರು ಸೇರಿಕೊಂಡು 2 ತಗೋತೀವಿ ಮಮ್ಮಿ ಅಂತ ಹೇಳ್ಬಿಟ್ಟು ಇಬ್ಬರು 2 ತಗೊಂಡ್ರು. ಚೆನ್ನಾಗಿರುತ್ತೆ ಮಕ್ಕಳಿಗೆ ಸಮ್ಟೈಮ್ಸ್ ಹಾಕ್ಕೊಳ್ಳಿಕ್ಕೆ, ಚೆನ್ನಾಗಿ ಅನಿಸುತ್ತೆ. ಇದು ತಗೋತೀನಿ ಅಂತ ಹುಡುಕ್ತಾ ಇದ್ರು ಅವರು. ಮಕ್ಕಳು ಕರ್ಕೊಂಬಂದ್ಬಿಟ್ರೆ ಒಂದು ಇಡೀ ದಿನ ಅಲ್ಲೇ ಹೋಗ್ಬಿಡುತ್ತೆ ಟೈಮ್. ಇಲ್ಲಿ ಖಾದಿ ಬಟ್ಟೆಗಳು ಮನಸ್ಸಿಗೆಲ್ಲ ಚೆನ್ನಾಗಿತ್ತು. ಸೋಪಿನ ಕಾಳು, ಈ ಥರ ಪಾನ್ಸ್ ಎಲ್ಲ ಏನೇನು ಅವಶ್ಯಕತೆಗಳಿದಾವೆ ಪಾನ್ಸ್ದೆಲ್ಲ ಇತ್ತು ಅಲ್ಲಿ. ಇಲ್ಲೆಲ್ಲ ಜೀನ್ಸ್ ಬಟ್ಟೆಗಳಿದೆ. ಇಲ್ಲಿ ಬಂದುಬಿಟ್ಟು ಫುಲ್ ಡೆಕೋರೇಷನ್ ಐಟಮ್ಸ್ ಇದೆ ನೋಡಿ, ಮನೆಗೆಲ್ಲ ಅಲಂಕಾರ ಮಾಡಲಿಕ್ಕೆ ಸಖತ್ತಾಗಿದೆ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದೆ. ಏನು ತಗೊಂಡ್ರಿ? ಪಿಕಾಕ್ ಡಿಸೈನ್ ಚೆನ್ನಾಗಿದೆ ನೋಡಿ. ಹಾಗೆ ಇಲ್ಲಿ ಕೃಷ್ಣಂದು ಚೆನ್ನಾಗಿದೆ. ಫುಲ್ ಲೈಟಿಂಗ್ಸ್ ಹಾಕಿ ಈ ಥರ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಮನೆ ಅಲಂಕಾರ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಲ್ಲಿ ಕುರ್ತಾಸ್ ಇತ್ತು. ಹಾರಗಳು, ಮಾಲ, ಕುಂಕುಮಭರಣಿ, ಈ ಥರ ಡಿಫ್ರೆಂಟ್ ಕಲರ್ಫುಲ್ ಆಗಿ ಚೆನ್ನಾಗಿತ್ತು. ಗಿಫ್ಟ್ ಎಲ್ಲ ಕೊಡಲಿಕ್ಕೆ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಇಲ್ಲಿ. ಬ್ಯಾಗ್ ಎಷ್ಟು ಕ್ಯೂಟ್ ಇದೆ ನೋಡಿ.
ಇಲ್ಲಿ ಪಿಲ್ಲೋಸ್ ಎಲ್ಲ ಇದೆ, ಹಾಗೆ ಡೋರ್ ಮ್ಯಾಟ್ಗಳು, ಕರ್ಟನ್ಸು, ಇನ್ನೊಂದು ಬಂಗಾರ ಬೆಡ್ಶೀಟ್ಸು. ಓಟ್ಮಾ ಆಲ್ಮೋಸ್ಟ್ ಅಲ್ಲಿ ಹ್ಯಾಂಡ್ಲೂಮ್ ಐಟಮ್ಸ್ಗಳೇ ಜಾಸ್ತಿ ಇದೆ ಇಲ್ಲಿ. ಹಾಗೆ ಇಲ್ಲಿ ವುಡ್ ಐಟಮ್ಸ್ಗಳು ಇದ್ದಾವೆ, ಸ್ಪೂನ್ಸು, ವುಡ್ ಐಟಮ್ಸ್ ಏನೇನು ನೋಡಿ, ಇಷ್ಟೊಂದು ಐಟಮ್ಸ್ ಇದೆ. ವುಡ್ ಐಟಮ್ಸು ತುಂಬ ಚೆನ್ನಾಗಿದೆ. ವುಡ್ ಐಟಮ್ಸ್ ಎಲ್ಲ, ಮಿರರ್ ಎಲ್ಲ ಚೆನ್ನಾಗಿತ್ತು. ಅಮ್ಮ ನೋಡ್ತಿದೆ ನೋಡು ಇಲ್ಲೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಅವರೆಲ್ಲ ಟೇಸ್ಟ್ ಮಾಡಿ ಅಂತ ಕೊಡ್ತಾಯಿದ್ರು. ಸ್ನ್ಯಾಕ್ ಐಟಮ್ಸ್ ಎಲ್ಲ ಸಖತ್ತಾಗಿತ್ತು. ಹಾಂ ಓನಮ್ಮ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಬೈ ಮಾಡ್ಕೋಬೋದು. ಮಕ್ಕಳ ಆಟಿಕೆ ಸಾಮಾನುಗಳು, ಏನು ತಂದೆ ಹೆಂಗೆ ತೋರಿಸಿ ಏನು ಬೇಕಪ್ಪ, ಏನಪ್ಪ ಅದೆಲ್ಲ ಕೊಡ್ಸಲ್ಲ ಬಂಗಾರ. ಒನ್ ಟೈಮ್ ಒಳಗೆ ಹೋಗ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು 3 ಅವರ್ಸ್ವರೆಗೂ ನಾವು ಹೊರಗೆ ಬರಲ್ಲ. ಅಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಸ್ಪೆಂಡ್ ಮಾಡ್ಬೋದು, ತುಂಬ ಹೊತ್ತು ಸ್ಪೆಂಡ್ ಮಾಡ್ಬೋದು. ಹಪ್ಪಳಗಳು ಎಲ್ಲ ವೆರೈಟಿ ಆಫ್ ಹಪ್ಪಳ ಎಲ್ಲ ಇತ್ತು. ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾಯಿದ್ರು. ಟೇಸ್ಟ್ ಮಾಡಿ ಅಂತ ನಾವು ಒಂದೆರಡು ಥರ ಹಪ್ಪಳ ತಗೊಂಡ್ವಿ. ಚೆನ್ನಾಗಿದೆ ಹಪ್ಪಳ ಎಲ್ಲ. ಏನು ತಗೊಂಡ್ರು? ರಾಗಿ ಏನೋ ಇರೋಲ್ಲ ಅದು. ಈರುಳ್ಳಿ, ಟೊಮೆಟೊ, ರಾಗಿ, ಸಬ್ಬಕ್ಕಿ ಹಪ್ಪಳ, ಆಲೂಗಡ್ಡೆ ಹಪ್ಪಳ, ಈ ಥರ ಡಿಫ್ರೆಂಟಾಗಿ ಹಪ್ಪಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮನೆಯಲ್ಲೇ ತಯಾರಿಸಿದ ಹಪ್ಪಳ ಅಂತೆ, ಚೆನ್ನಾಗಿದ್ದಾವೆ. गार्लिक करेगा, बीटरूट करेगा, टमाटो करेगा, ग्रीन चिली, पटेटो करेगा. ಎಷ್ಟು ವೆರೈಟಿ ಇದ್ದಾವೆ ನೋಡಿ ಹಪ್ಪಳ ಎಲ್ಲ. ಇಲ್ಲಿ ಒಂದು ಶೋ ಪೀಸು. So cute. ಮಲ್ಕೊಂಡ್ಬಿಟ್ಟಿದೆ. ಏನು ಮಾಡ್ತಿದೆ ಇದು? ಸೂಪರ್ ಇದೆ. ಎಲ್ಲಿಬೇಡ ಬಂಗಾರ, ಅಮ್ಮಗೆ ಎಲ್ಲಿಬೇಡ. ಲಾಸ್ಟ್ ಒನ್ ನೋಡು. ಲಾಸ್ಟ್ ಒನ್
ಚಿನ್ನಿ ನನ್ನ ಅಮ್ಮ ಏನು ನೋಡ್ತಿದೆ ಇಲ್ಲಿ, ಏನು ಮಾಡ್ತಿದೆ? ಎಷ್ಟಿದು? ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಒಂದೇ ಮಳಿಗೆಯಲ್ಲೇ ಸಿಗುತ್ತೆ. ಹಾಗೆ ಫೆಬಲ್ಸು, ಸ್ಟಿಕರ್ಸು, ಬಿಂದಿ, ಎಲ್ಲ ಜ್ಯುವೆಲರ್ಸು, ಬಟ್ಟೆಗಳು, ಹಾಗೆ ಫುಡ್ಡು, ಉಪ್ಪಿನಕಾಯಿ, ಈ ಥರ ಎಲ್ಲ ಒಂದೇ ಮಳಿಗೆಯಲ್ಲಿ ನಿಮಗೆ ಎಲ್ಲ ಅವೈಲೇಬಲ್ ಇರುತ್ತೆ. ಒಂದ್ಸತ ನೀವು ಈ ಥರ ಶಾಪ್ಗೆ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಬೇಕಾಗಿರೋ ಚಿಕ್ಕ ಚಿಕ್ಕ ಕ್ಲಿಪ್ಸು, ಹೇರ್ ಪಿನ್ಸು, ಸೇಫ್ಟಿ ಪಿನ್ಸು, ಆಮೇಲೆ ರಂಗೋಲಿ ಡಿಸೈನ್ಸ್ ಎಲ್ಲ ಸಖತ್ತಾಗಿತ್ತು. ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ. ಹಾಗೆ ರೋಸಸ್ ಎಲ್ಲ ಇತ್ತು, ರಿಯಲ್ ರೋಸ್ ಥರನೇ ಕಾಣ್ತಾ ಇತ್ತು, ಪ್ಲಾಸ್ಟಿಕ್ದದು ಸೂಪರ್ ಆಗಿತ್ತು. ಪ್ಲೇನು ಹಾಗೆ ಡಿಸೈನ್ ಸ್ಟಿಕ್ಕರ್ಸ್ ಎಲ್ಲ ಅವೈಲೇಬಲ್ ಇತ್ತು. ಇಲ್ಲಿ ನೆಕ್ಸ್ಟ್ ಅಲ್ಲೇ ಬುಕ್ ಸ್ಟಾಲ್ ಇದೆ, ಬುಕ್ ಸ್ಟಾಲಿಗೆ ಬಂದ್ವಿ ಬುಕ್ಸ್ ನೋಡೋಣ ಅಂತೇಳ್ಬಿಟ್ಟು. ಕಾದಂಬರಿ, ಕಥೆಗಳು, ಹಾಗೆ ಬುಕ್ಸು, ಮಕ್ಕಳಿಗೆಲ್ಲ ಸ್ಮಾಲ್ ಸ್ಮಾಲ್ ಸ್ಟೋರಿ ಬುಕ್ಗಳು, ತುಂಬ ಬುಕ್ಸ್ ಎಲ್ಲ ಅವೈಲೇಬಲ್ ಇತ್ತು. ನನ್ನ ಮಕ್ಕಳು ಡ್ರಾಯಿಂಗ್ ಮಾಡಲಿಕ್ಕೆ ಬೇಕು ಬುಕ್ಸು ಅಂತ ಹೇಳಿದ್ವಿ, ಡ್ರಾಯಿಂಗ್ ಬುಕ್ ನೋಡ್ತಾ ಇದ್ವಿ ನಾವು. ಡ್ರಾಯಿಂಗ್ ಮಾಡೋದ್ರಿಂದ ಮಕ್ಕಳಿಗೆ ಪೇಷನ್ಸ್ ಬರುತ್ತೆ, ತಾಳ್ಮೆ ಜಾಸ್ತಿ ಆಗುತ್ತೆ. ಆಮೇಲೆ ಅದರಿಂದ ಕಲರ್ ಮಾಡೋದ್ರಿಂದ ಖುಷಿನೂ ಸಿಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಅಲ್ಲೇ ಮಕ್ಕಳಿಗೆ ಡ್ರಾಯಿಂಗ್ ಮಾಡೋದು ಅವಶ್ಯಕತೆ ತುಂಬ ಇದೆ. ಅವ್ರನ್ನ ಬ್ಯುಸಿ ಇಡಲಿಕ್ಕೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಕೊಡ್ಬೋದು. ಹಾಗೆ ಇದನ್ನು ಮಾಡೋದ್ರಿಂದ ತಾಳ್ಮೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ನಾವು ಸರ್ಚ್ ಮಾಡ್ತಾ ಇದ್ವಿ ಡ್ರಾಯಿಂಗ್ ಬುಕ್ಸ್ ಎಲ್ಲಿದೆ ಅಂತೇಳಿ, ಸಿಗ್ತಾನೆ ಇರಲಿಲ್ಲ. ಅಲ್ಲಿ ಫ್ರಂಟಲ್ಲೇ ಇತ್ತದು. ಎಷ್ಟೊಂದು ಬುಕ್ಸ್ ಇದೆ. ಇಲ್ಲಿದೆ ಬಾ ಪೇಂಟಿಂಗ್ ಬುಕ್ಕು, ಇಲ್ಲೇ ನೋಡಿ ತಗೋ, ಓಪನ್ ಮಾಡು, ಓಪನ್ ಮಾಡ್ತೀನಿ. ಬೇರೆ ಇದೆ ನೋಡಪ್ಪ ಓಪನ್ ಮಾಡು. ಇದು ಬೇಕು ನಂಗೆ. ಹಾಂ ನೀನು ತಗೋ, ಹಾಂ ನೀನು ಮಾಡು, ಬೇರೆ ತಗೋ. ಅವಳು ಕಲರ್ ಮಾಡೋಕೆ ತಗೋ. ಹಾಂ ಅದು ತಗೋ ಮಾಡಿ, ಡ್ರಾಯಿಂಗ್ ಮಾಡಿ ಓಪನ್ ಮಾಡ್ತೀನಿ. ಡ್ರಾಯಿಂಗ್ ನಾವು ಮಾಡಬೇಕು. ನೀವು ಮಾಡ್ಬೇಕಂದ್ರೆ ಪ್ಲೇನ್ ಬುಕ್ ತೊಗೋಬೇಕು. ತಗೊಂಡು ಅಜ್ಜಿ ಮನೆ ಚುಪ್ಪಡಿದೆ ಇಲ್ಲೇ ಇಬ್ಬರಿಗೂ. ಇದು ನಮ್ಗೆ ಬೇಕಾಗಿದ್ದು. ಓಕೆ ಸಂದೆ ಓಕೆನಾ? ಬೇರೆ ಏನಾರು ನೋಡ್ತೀಯಾ? ಇಲ್ಲ ಇಲ್ಲಿ ನೋಡು, ಇಲ್ಲೊಂದು ಐತಲ್ಲ ನೋಡು, ತೆಗೆದು ನೋಡು, ಓಪನ್ ಮಾಡಿ ನೋಡು. ರಂಗೋಲಿ ರಂಗೋಲಿ ಬುಕ್ಕು ಬಿಡಿಸ್ತೀಯ? ಬೇಡವ. ಸರಿ ಅದು ಕೊಡು ನಂಗೆ ಕೊಡು. ಇದಾ? ಹಾಂ ನೋಡೋಣ, ಓಪನ್ ಮಾಡಪ್ಪ. ವಾ ಚುಪ್ಪಡಿದೆ, ಸಂತ ಇರ್ಲಿ ಬಿಡಿದು. ಒಬ್ರು ತಗೋ. ಓ ನಂಗೆ ಇಲ್ಲ ಓಕೆ, ನೀನು ಯಾಕೆ ತೊಗೊಂಡಪ್ಪು? ನಾನು ಫ್ಯಾಷನ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಬುಕ್ಸ್ ಎಲ್ಲ
ಸೂಪರ್ ಆಗಿದ್ದು. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಈ ಥರ ಲೈಟ್ಸ್ ಎಲ್ಲ ಹಾಕ್ತಾರೆ. ಲೈಟಿಂಗ್ ಹಾಕಿದಾಗ ಚೆನ್ನಾಗಿ ಅನಿಸುತ್ತೆ. ಈ ಥರ ಕಾಣಿಸ್ತಾ ಇತ್ತು ವ್ಯೂ ನೋಡಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಎಷ್ಟು ಕಷ್ಟಪಟ್ಟು ಡ್ರಾಯಿಂಗ್ ಮಾಡಿದ್ದೀನಿ. ಓ, ನೀನು ಮಾಡಿದ್ಯಾ ಡ್ರಾಯಿಂಗ್ಸ್ ಎಲ್ಲ? ಹೌದು, ನೋಡಿ ಎಷ್ಟು ಕಷ್ಟಪಟ್ಟು ಎಷ್ಟು ದಿನ ಇಟ್ಕೊಂಡಿದ್ದೀನಿ ಡ್ರಾಯಿಂಗ್ ಮಾಡೋಕ್ಕೆ. ಸುಮ್ಮನೆ ಅಂತೆ. ಇದು ಒಂದು ಬುಕ್ಕು. ಇವಾಗ ಕಲರ್ ಮಾಡಿಸ್ಬೇಕು. ಅವಳು ಫ್ಯಾಷನ್ ಎತ್ಕೊಂಡಿದ್ದಾಳೆ ನೋಡಿ. ಏನು ಶಾನ್ವಿ ಅದು? ರಾಜ್ಕುಮಾರಿನಾ? ರಾಜ್ಕುಮಾರಿಗೆ ಕ್ವೀನ್ ಅವಳು? ಕ್ವೀನಿಗೆ ಪಾಪ ಹೌದು. ಕಿರೀಟನೇ ಇಲ್ಲ. ಚೆನ್ನಾಗಿ ಕಿರೀಟ ಇಲ್ಲ. ಕಿರೀಟ ಇಲ್ವಾ? ಓಕೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪೂರ್ಣ ವಿಡಿಯೋ ನೋಡಿದವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಈ ರೆಡ್ ಕರೆಕ್ಟ್ ಆಗಲ್ಲ. ಹ್ಞೂ